ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಆಗೋದಂತೂ ಗ್ಯಾರಂಟಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟನ್ನು ಹಾಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನ್ನ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಗುರು ಸಖತ್ ಮಸಾಲೆ ಎಪಿಸೋಡು ನೆನ್ನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚೆನ್ನಾಗಿತ್ತು ಗುರು ನೆನ್ನೆ ಎಪಿಸೋಡು. ಅದರಲ್ಲೂ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅದೇನ್ ಗೇಮ್ ಆಡ್ತಾ ಇದ್ದಾರೋ ಅದು ಏನೋ ಅವ್ರಿಗೆ ಗೊತ್ತಾಗ್ಬೇಕು ಗುರು. 2 ಟೈಮ್ ಬಾಟಮ್ಗೆ ಬಂದಿರೋ ಕಂಟೆಸ್ಟೆಂಟ್ ಬಿಟ್ಬಿಟ್ಟು ಅವ್ರಿಗವರೇ ಟಾರ್ಗೆಟ್ ಮಾಡ್ಕೊಂಡು ಜಿದ್ದಾಜಿದ್ದಿಗೆ ಬಿದ್ದು ನಾಮಿನೇಟ್ ಮಾಡ್ಕೊಂಡು ಅವ್ರ ಬಿಡಕ್ಕೆ ಅವರೇ ಬತ್ತಿ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಗುರು. ನಿಜವಾಗ್ಲು ಸಿಕ್ಕಾಪಟ್ಟೆ ಅವರು ವೀಕ್ ಪ್ಲೇಯರ್ಗಳನ್ನೆಲ್ಲ ಬಿಟ್ಟು ಬರೀ ಸ್ಟ್ರಾಂಗ್ ಪ್ಲೇಯರ್ಗಳನ್ನ ನಾಮಿನೇಟ್ ಮಾಡ್ಕೊಂಡಿರೋದ್ರಿಂದ ಈ ವಾರ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು ಗುರು. ತುಂಬಾ ಟಫ್ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ಎಪಿಸೋಡ್ ಅಲ್ಲಂತೂ ಧನ್ರಾಜ್ ಅವರು ದ ಹೀರೋ ಅಂತ ಹೇಳ್ಬೋದು. ನಿಜವಾಗ್ಲು ಸಖತ್ತಾಗಿ ಗುರು. ಏನ್ ಗುರು ರಜತ್ ಅವ್ರಿಗೆ ಕೌಂಟರ್ ಕೊಟ್ಟಿದ್ದು, ಕೌಂಟರ್ ಮೇಲೆ ಕೌಂಟ್ರು ಸಖತ್ತಾಗಿ ಕೌಂಟರ್ನ ಕೊಟ್ಟರು ಇವರು ಧನ್ರಾಜ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಹನುಮಂತ ಅವರು ಕೂಡ ಅಷ್ಟೇ ಸೂಪರ್ ಹನುಮಂತು ಅಂತ ನನಗನ್ನಿಸ್ತು. ಸಕ್ಕದಾಗಿ ಕೌಂಟರ್ಗಳನ್ನ ಕೊಟ್ಟರು. ಹನುಮಂತು ಮತ್ತೆ ಧನ್ರಾಜ್ ಇಬ್ಬರು ಕೌಂಟರ್ಗಳನ್ನ ಕೊಟ್ಟಿದ್ದು ನೋಡಿ ರಜತ್ಗೆ ಮೈಂಡ್ ಬ್ಲಾಕ್ ಆಗಿ ಮನಸೋ ಇಚ್ಛೆ ಮಾತಾಡ್ಬಿಟ್ರು ಅಂತ ನನಗನ್ನಿಸ್ತು ಗುರು. ರಜತ್ ಅವ್ರು ಮಾತಾಡಿದ ಮಾತುಗಳು ನಿಜವಾಗ್ಲು ಒಪ್ಪುವಂತದ್ದ. ನೀವೇ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ರಜತ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ ಗುರು, ನೋ ಡೌಟ್. ಬಟ್ ಆ ಬಿಹೇವಿಯರ್ ವಿಂಟೇಜ್ ರಜತ್ ಫಸ್ಟ್ ವಾರ ಇದ್ರಲ್ವಾ, ಆ ರಜತ್ ಬ್ಯಾಕ್ ಆಗಿದ್ದಾರೆ ಅಂತ ಅನಿಸ್ತು ಗುರು. ಮಾತಿನ ಮೇಲೆ ಇಡ್ತಾ ಇಲ್ಲ. ಚೊಲ್ಲೆ ಚೊತ್ತೆ ನನ್ ಮಗ ಬದ್ನೆಕಾಯಿ ಎಂತ ಮಾತುಗಳು ಗುರು. ಸಿಕ್ಕಾಪಟ್ಟೆ ಬೇಜಾರಾಯ್ತು ಅವ್ರ ಮಾತುಗಳನ್ನ ಕೇಳಿ. 2 ವರಸ್ಟ್ ಅಂತ ಹೇಳ್ಬೋದು ಗುರು ನೆನ್ನೆ ರಜತ್ ಅವರು. ಭವ್ಯ ಅವರ ವಿಚಾರಕ್ಕೆ ಬಂದ್ರೆ ರೌಡಿ ಬೇಬಿ ಆಟಿಟ್ಯೂಡ್ ಗರ್ಲ್ ಭವ್ಯ ಅವ್ರು ನಾಮಿನೇಟ್ ಮಾಡಿದ್ರೆ ಬೇರೆಯವ್ರು ಎಲ್ಲರೂ ತಗೋಬೇಕು. ಆಟಿಟ್ಯೂಡ್ ಆಗಿ ನಾಮಿನೇಟ್ ಮಾಡ್ಬಿಟ್ಟು ನಾನು ರೀಸನ್ ನಾನು ಕೊಟ್ಟಿದ್ದೀನಿ ತಗೊಳ್ಳಿ ಅಂತ ಆಟಿಟ್ಯೂಡ್ ಆಗಿ ಹೇಳ್ತಾರೆ. ಅದೇ ಭವ್ಯ ಅವರು ಬೇರೆಯವ್ರು ನಾಮಿನೇಟ್ ಮಾಡಿದ್ರೆ ಮಾತ್ರ ಈಸಿಯಾಗಿ ತಗೊಳಕ್ಕೆ ರೆಡಿ ಇರಲ್ಲ, ಹುಡ್ಕೋತಾರೆ. ಇದು ಯಾವ ನ್ಯಾಯ ಗುರು ಅಲ್ವಾ? ಯುವರಾಣಿ ಟಾಸ್ಕ್ ಅಲ್ಲಿ ಗೌತಮಿ ಅವರು ಅವ್ರಿಗೆ ಕೈ ಮುಗಿಯಲ್ಲ, ನನ್ನ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ ಅಂದ್ಬಿಟ್ಟು ಮಾತಾಡಿದ ಅವರೇ ಸ್ವಾಭಿಮಾನ ವಿಚಾರ ಇಟ್ಕೊಂಡು ಆ ಯುವರಾಣಿ ಟಾಸ್ಕ್ ಇಟ್ಕೊಂಡು ಟಾಸ್ಕ್ ಆಡ್ಲಿಲ್ಲ ಅಂತ ನಾಮಿನೇಟ್ ಮಾಡಿದ್ದು ಗೌತಮಿ ಅವರು ಎಷ್ಟು ಸರಿ? ಮಾಡೋದೆಲ್ಲ ಮನೆ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಅನಿಸ್ತು ಗುರು. ನಿಜವಾಗ್ಲು ಸಿಕ್ಕಾಪಟ್ಟೆ 2 ವರಸ್ಟ್ ಅಂತ ಅನಿಸ್ತು ನನಗಂತೂ. ನಾಮಿನೇಷನ್ಸ್ ಅಲ್ಲಿ ಕೆಲವೊಂದು ಓಕೆ ರೀಸನ್ಸ್ ಇದಾವೆ, ತುಂಬಾ ಸಿಲ್ಲಿ ರೀಸನ್ಸ್ ಇದಾವೆ. ಓವರ್ ಆಲ್ ನನ್ನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ನನ್ನ ಎಪಿಸೋಡ್ ಅಲ್ಲಿ ಏನೇನ್ ಆಯ್ತು ಅಂತ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಧನ್ರಾಜ್ ಅವರು ಕೂಡ ನಿಜವಾಗ್ಲೂ ತ್ರಿವಿಕ್ರಮ್ ಮತ್ತೆ ರಜತ್ ಅವರ ಗೇಮ್ ಅನ್ನ ನೀಟಾಗಿ ಎಳೆಯಾಗಿ ಎಕ್ಸ್ಪೋಸ್ ಮಾಡಿದ್ರು ನೆನ್ನೆ ಅಂತ ನನಗನ್ನಿಸ್ತು. ನಿಮ್ಗೇನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಲ್ಯಾಗ್ ಮಾಡೋದ್ ಬೇಡ ಗುರು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆನೆ ತುಕಾಲಿ ಸಂತೋಷ್ ಅವರು ಎಂಟ್ರಿ ಆಗ್ತಾರೆ. ಫುಲ್ ಜೋಶ್ ಆಗಿ ಸಖತ್ತಾಗಿ ಇದ್ ಮಾಡ್ಕೊಂಡು ಬಂದು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ತುಕಾಲಿ ಅವರು. ಇಬ್ರು ಕರ್ಕೊಂಡು ಹೋಗ್ತಾರೆ. ಅವರು ಸೆಲೆಕ್ಟ್ ಮಾಡಿದ್ ಯಾರನ್ನ ಅಂತಂದ್ರೆ ಹನುಮಂತಣ್ಣನ ಸೆಲೆಕ್ಟ್ ಮಾಡ್ಕೊಂತಾರೆ, ಅಂದ್ರೆ ನಾಮಿನೇಟ್ ಮಾಡೋದಿಕ್ಕೆ. ಇನ್ನೊಬ್ರು ಧನ್ರಾಜ್ ಅವರನ್ನ ಇದ್ ಮಾಡ್ಕೊಂತಾರೆ. ಬಾಲ್ಕನಿಯಿಂದ ಆ ಮಡಿಕೆ ಇದನ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ಬೇಕು. ಅದರಲ್ಲಿ ಫಸ್ಟ್ ಬಂದು ಹನುಮಂತಣ್ಣ ಬಂದು ರಜತ್ ಅವ್ರನ್ನ ಮಾಡ್ತಾರೆ. ರಜತ್ ಅವ್ರಿಗೆ ಏನ್ ರೀಸನ್ ಕೊಡ್ತಾರೆ ಅಂತಂದ್ರೆ, ನೀನ್ ಮಾತಾಡಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಾನು ಇನ್ ಮುಂದೆ ಮಾತಾಡ್ತೀನಿ, ಎಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ನಾನು ಮಾತಾಡಿದ್ದೀನಿ, ಬಟ್ ಆದ್ರೆ ನೀನ್ ಅದನ್ನ ನನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಕರಾಗಿ ಹೇಳಿದ್ರು. ರಜತ್ ಅವ್ರಿಗೆ ಮಾತಾಡಕ್ ಮಾತೇ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ರು. ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ನಾನು ಇಲ್ಲಿವರೆಗೂ ಆಡಿರೋದಕ್ಕೇನೆ ಜನ ನನ್ನ ಉಳಿಸ್ಕೊಂಡಿರೋದಂತ ಗುರು. ಹನುಮಂತಣ್ಣ ಟಾಸ್ಕ್ ಆಡಿದಾನೆ ಗುರು, ಸಕ್ಕದಾಗಿ ಟಾಸ್ಕ್ ಅನ್ನ ಆಡ್ತಾನೆ, ನೋ ಡೌಟ್. ಮಾತು ಅಂತ ವಿಚಾರ ಬಂದಾಗ ಸ್ವಲ್ಪ ಕಡಿಮೆ ಮಾತಾಡಿರ್ಬೋದು, ಬಟ್ ಮಾತಾಡೋ ಮಾತು ಕರೆಕ್ಟ್ ಆಗಿ ಮಾತಾಡ್ತಾನೆ ಹನುಮಂತಣ್ಣ ಅಂತ ನನಗೆ ಅನಿಸ್ತು. ಬಟ್ ಆದ್ರೆ ಇಲ್ಲಿ ರಜತ್ಗೆ ಡಿಪೆಂಡ್ ಮಾಡ್ಕೊಳಕ್ಕೆ ಇದಿಲ್ದೆ ಮಾತುಗಳು ಸ್ಟಾರ್ಟ್ ಮಾಡ್ತಾರೆ. ನಿಂದು ಬದನೆಕಾಯಿ ರೀಸನ್, ನಾನು ನಿನ್ನ ಹತ್ರ ಮಾತಾಡಲ್ಲ, ವಾದ ಮಾಡಲ್ಲ, ಆಯ್ತು ಬಿಡು, ನೀನು ಎಲ್ಲ ಅದೇ ನಾಮಿನೇಟ್ ಮಾಡೋದೆಲ್ಲ ಯಾರು ವಾದ ಮಾಡಲ್ವೋ, ಯಾರು ಮಾತಾಡಲ್ವೋ ಅಂತವ್ರನ್ನ ನಾಮಿನೇಟ್ ಮಾಡ್ತೀಯ, ಈ ತರ ಎಲ್ಲ ಹೇಳ್ತಾರೆ. ಬಟ್ ನನ್ಗೆ ಯಾಕೋ ಇಲ್ಲಿ ಹನುಮಂತಣ್ಣ ರೈಟು ಅಂತ ಅನಿಸ್ತು ಗುರು. ರಜತ್ ಅಣ್ಣ ಸ್ವಲ್ಪ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ಬೇಕಾಗಿತ್ತು. ಹನುಮಂತ ಅಣ್ಣಗೆ ಹೋಲಿಕೆ ಮಾಡ್ಕೊಂಡ್ರೆ ರಜತ್ ಅವರು ಮೆಚೂರ್ಡ್ ಆಗಿ ಥಿಂಕ್ ಮಾಡ್ಬೋದಾಗಿತ್ತು ಅಂತ ನನ್ಗನ್ನಿಸ್ತು. ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ.
ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ಟು ಇದು ಪರ್ಫೆಕ್ಟ್ ಆಗಿ ರೀಸನ್ ಅನ್ನ ಕೊಟ್ರು ಅಂತ ಅನಿಸ್ತು. ಉಸ್ತುವಾರಿ ಮಾಡಿದಾಗ ಬಯಾಸರಾಗಿ ಮಾಡಿದ್ರು, ಎಲ್ಲರಿಗೂ ಒಂದೂವರೆ ಈ ತರ ಕೊಟ್ಟು ಅವ್ರ ಟೀಮ್ ಅನ್ನ ಗೆಲ್ಸ್ಕೊಳ್ಳೋದಕ್ಕೇನೆ ನೋಡಿದ್ರು. ಎಲ್ಲರೂ ಅಷ್ಟೇ, ಅವರು ಅದೇ ಮಾಡಿದ್ರು, ಇವ್ರು ಅದೇ ಮಾಡಿದ್ರು. ಇಲ್ಲಿ ಯಾರು ಏನು ಸಾಚ ಇಲ್ಲ ಗುರು. ತ್ರಿವಿಕ್ರಮ್ ಮಾಡಿದ್ದು ಅದೇ, ಆ ಕಡೆ ಚೈತ್ರ ಮಾಡಿದ್ದು ಅದೇ, ಸುರೇಶ್ ಅಣ್ಣ ಮಾಡಿದ್ದು ಅದೇ, ಶಿಶಿರ್ ಮಾಡಿದ್ದು ಅದೇ, ಎಲ್ಲಾರು ಮಾಡಿದ್ದು ಅದೇ. ಅವ್ರ ಟೀಮ್ ಅನ್ನ ಗೆಲ್ಸ್ಕೊಳಕ್ಕೆ ನೋಡಿದ್ರು ಅಷ್ಟೇ. ಬಟ್ ಅಸಮಾಧಾನ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಅನ್ನೋದು ಕಡಿಮೆ ಇದೆ ನಿಮ್ಮಲ್ಲಿ. ಕರೆಕ್ಟ್ ಆಗಿ ಹೇಳ್ದ. ಟಾಸ್ಕ್ ಅಂತ ಬಂದಾಗ ತ್ರಿವಿಕ್ರಮ್ ಚೆನ್ನಾಗ್ ಆಡ್ತಾರೆ, ಬಟ್ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಸ್ವಲ್ಪ ಲೋ ಇದ್ದಾರೆ ಅಂತ ನನಗೂ ಅನಿಸ್ತು. ನನಗೆ ಎಲ್ಲಾರ್ಗು ಅನಿಸುತ್ತೆ. ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಬಟ್ ತ್ರಿವಿಕ್ರಮ್ ಅವರು ಡಿಪೆಂಡ್ ಮಾಡ್ಕೊಳ್ಳಲ್ಲ, ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ಬಿಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ಧನರಾಜ್ ಅವ್ರು ಬರ್ತಾರೆ. ಧನರಾಜ್ ಅವ್ರು ಬಂದು ಫಸ್ಟ್ ತ್ರಿವಿಕ್ರಮ್ ಅವ್ರನ್ನ ಮಾಡ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ಟರು ರೀಸನ್ ಅಂತ ನನ್ಗೆ ಅನಿಸ್ತು. ಏನು ಅಂತಂದ್ರೆ ಅಲ್ಲಿ ಮೊನ್ನೆ ಏನ್ ಹೇಳಿದವರು, ನಾಮಿನೇಷನ್ಸ್ ಅಲ್ಲಿ ನೀವು ಒಂಥರ ಪಕ್ಷಪಾತ ಮಾಡಿದ್ರಿ ಅಂತನ್ಬಿಟ್ಟು ಹೇಳಿದ್ರು. ಆ ತರ ಮಾಡಂಗಿದೆ. ನಾನು ನೆನ್ನೆನೇ ಹೇಳಿದೆ, ತ್ರಿವಿಕ್ರಮ್ ನಿಮ್ಮನ್ನ ಯಾಕೆ ಸೇಫ್ ಮಾಡ್ಬೇಕು ಅಲ್ವಾ, ಫಸ್ಟ್ ಅವ್ರನ್ನೇ ಸೇಫ್ ಮಾಡ್ತಾರೆ. ಅದು ಕರೆಕ್ಟ್ ಅಂತ ಅನಿಸ್ತು ನನ್ಗೂ. ಕೇಳಿದಾಗ ಆ ಮಾತು ತ್ರಿವಿಕ್ರಮ್ಗೆ ಡಿಪೆಂಡ್ ಮಾಡ್ಕೊಳಕ್ಕೆ ಇರ್ಲಿಲ್ಲ. ಈ ಮಾತನ್ನ ಅವಾಗ್ಲೇ ಕೇಳ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅವ್ರ ಅವಕಾಶ ಬಂದಾಗ ಅವ್ರು ಕೇಳ್ತಾ ಇದಾರೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅದ್ರ ಜೊತೆಗೆ ಕೇಳ್ತಾರೆ, ನಿಮ್ಮ ಮಾತುಗಳು, ಕೆಲವೊಂದು ಮಾತುಗಳು ತುಂಬಾ ಹರ್ಟ್ ಆಗ್ತವೆ, ತುಂಬಾ ಬೇಜಾರಾಗ್ತವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ಜೊತೆಗೆ ನೀವು ಸೇಫ್ ಆಡ್ತಾ ಇದ್ದೀರಾ ಅಂತನ್ಬಿಟ್ಟು ಕೂಡ ಹೇಳ್ತಾರೆ. ನಿಜವಾಗ್ಲು ನನ್ಗೇನ್ ಸೇಫ್ ಆಡ್ದಂಗೇನು ತ್ರಿವಿಕ್ರಮ್ ಅನ್ಸಿಲ್ಲ. ಕೆಲವೊಂದು ಕಡೆ ರಜತ್ ಅವ್ರ ಜೊತೆ ಇದ್ ಮಾಡ್ತಾ ಇದಾರೆ ಅಂತ ನನ್ಗೆ ಅನಿಸ್ತು. ನೋಡ್ಬೇಕು ಯಾವ ತರ ಇರುತ್ತೆ. ಬಟ್ ಸ್ವಲ್ಪ ಓಕೆ ರೀಸನ್ ಗುರು. ಧನರಾಜ್ ಅವ್ರದ್ದು ಅಷ್ಟು ವ್ಯಾಲಿಡ್ ರೀಸನ್ ಏನು ಅನ್ಸಿಲ್ಲ ನನ್ಗೆ. ಅದಾದ್ಮೇಲೆ ರಜತ್ ಅವ್ರ ವಿಚಾರದಲ್ಲಿ ಬರ್ತಾರೆ. ರಜತ್ ಅವ್ರ ವಿಚಾರದಲ್ಲಿ ಬಂದಾಗ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ ಗುರು, ರಜತ್ಗೆ ಆಟಿಟ್ಯೂಡ್ ಅನ್ನೋದು 100% ಇದೆ. ಇದು ಯಾರು ಒಪ್ಕೊಂಡ್ರು ಇದೇ ಸತ್ಯ. ಏನ್ ಅವ್ರು ಹೇಳಿದ್ದು ರೀಸನ್ ಏನು, ಆ ಲಕ್ಸುರಿ ಇದರಲ್ಲಿ ಗ್ರಾಸರಿ ಟಾಸ್ಕ್ ಅಲ್ಲಿ ನನ್ನಿಂದ ಟೀಮ್ ಗೆಲ್ತು ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಆ ಟೀಮ್ ಎಫರ್ಟ್ ಇಲ್ವಾ ಅಂತ ಅವ್ರು ಕೇಳಿತ್ತಪ್ಪ. ಆಯ್ತಪ್ಪ, ಎಲ್ಲಾರ ಎಫರ್ಟ್ ಇತ್ತು, ಇಲ್ಲ ನಾನು ಒಬ್ನೇ ಮಾಡಿದೆ ಅಂತಂದ್ರೆ ಮುಗ್ದೋಗ್ತಾ ಇತ್ತು. ಅದನ್ನ ಇಟ್ಕೊಂಡು ಎಷ್ಟು ರಾದಂತ ಮಾಡ್ತಾರೆ ಗುರು. ಅದ್ಯಾವ್ದು ಟಾಸ್ಕ್ ಲೆಕ್ಕಕ್ಕೆ ಕೂಡ ಇರಲ್ಲ. ಗ್ರಾಸರಿ ಟಾಸ್ಕ್ ಸುಮ್ಮನೆ ಫನ್ ಆಗಿ ಮಾಡ್ತಾರೆ. ಆ ಟಾಸ್ಕ್ ಅನ್ನ ಇಟ್ಕೊಂಡು ಇಷ್ಟೊಂದು ಜಗಳಗಳು ಮಾಡ್ಕೊಂಡ್ರು ಅಂತ ಅನಿಸ್ತು ಗುರು. ನಿಜವಾಗ್ಲು ಸಖತ್ತಾಗಿ ಒಂಥರ ಅವ್ರು ಹೇಳ್ತಾರೆ, ಮಗು ನಿನ್ ರೀಸನ್ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಿಜವಾಗ್ಲು ಜಾಸ್ತಿ ರಜತ್ ಅವರು ಪರ್ಸನಲ್ ಆಗಿ ಇದ್ ಮಾಡಿದ್ರು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಮೋಕ್ಷಿತ ಅವ್ರ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಫಸ್ಟ್ ಹೋಗಿ ಮೋಕ್ಷಿತ ಅವ್ರ ಸ್ವಾಭಿಮಾನ ಅಂತ ಬಂದಾಗ ಯಾರೇನ ಅನ್ಕೋತಾರ ಹೋಗಿ ಮಾತಾಡಿ ಅಂತ ಒಂದು ಮಾತು ಹೇಳ್ತಾರೆ. ಮತ್ತೆ ನಿನ್ ಸ್ಟ್ಯಾಂಡ್ಗೆ ನೀನ್ ಸ್ಟಿಕ್ ಆನ್ ಆಗುವಂತ ಇನ್ನೊಂದು ಮಾತು ಹೇಳ್ತಾರೆ. ಈ ತರ ಡಬಲ್ ಸ್ಟ್ಯಾಂಡ್ ಇದ್ ಮಾತಾಡ್ತಾರೆ, ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಇದು ನಿಜಾನೇ. ಅವತ್ತು ರಜತ್ ಅವರು ಹೇಳಿದ್ದು ನಿಜಾನೇ. ಅವತ್ತು ನನಗೂ ಹೇಳಿದ್ರು, ಎಲ್ಲಾ ಇಡೀ ಹೌಸ್ ಎಲ್ಲ ಇದ್ ಮಾಡ್ಕೊಂಡಿದ್ರು ಕೂಡ ರಜತ್ ಅವ್ರೊಬ್ಬರೇ ಸಪೋರ್ಟ್ ಮಾಡಿದ್ರು ಅಂತ. ಆದ್ರೂ ನಾನು ಅವತ್ತು ಮಾತಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ ರಜತ್ ಮಾತಾಡಿದ್ದೆ ಅವತ್ತು ಡಬಲ್ ಸ್ಟ್ಯಾಂಡ್. ಈ ಕಡೆನೂ ಮಾತಾಡಿದ್ರು, ಆ ಕಡೆ ಮಾತಾಡಿದ್ರು. ಅದಕ್ಕೆ ನಾನು ರಜತ್ ಪರವಾಗಿ ಅವತ್ತು ಸ್ಟ್ಯಾಂಡ್ ತಗೊಂಡಿಲ್ಲ. ನಿಜವಾಗ್ಲು ಕರೆಕ್ಟ್ ಆಗಿ ರೀಸನ್ ಅನ್ನ ಕೊಟ್ರು ಧನರಾಜ್ ಇಲ್ಲಿ ಅಂತ ನನ್ಗೆ ಅನಿಸ್ತು. ಬಟ್ ಇಲ್ಲಿ ರಜತ್ ಅಣ್ಣಗೆ ಏನಾಗ್ತಾ ಇದೆ ಅಂದ್ರೆ BP ಅನ್ನೋದು ಜಾಸ್ತಿ ಆಗ್ತಾ ಇದೆ. ರಜತ್ ಅಣ್ಣ ಸ್ವಲ್ಪ ಓವರ್ ಆಗಿ ಇದ್ ಮಾಡಿ ಮಾತುಗಳೆಲ್ಲ ಸಖತ್ತು ಇದರಲ್ಲಿ ಬರಷ್ಟಾಗಿ ಮಾತಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ನಿಜವಾಗ್ಲು ಇಲ್ಲಿ ಧನರಾಜ್ ಅವರೇ ರೈಟು ಅಂತ ನನ್ಗೆ ಅನಿಸ್ತು. ಅದಾದ್ಮೇಲೆ ಸಂತೋಪಂತೂ ಇಲ್ದೆ, ಒಂದೇ ಇದರಲ್ಲಿ ಇದಿಲ್ದೆ ಪೂರ್ಣ ಆಗಲ್ಲ ಅಂತ ಅಂದ್ಬಿಟ್ಟು ಅದೇ ರೀತಿ ಅವ್ರು ಸಂತೋಷ್ ಅವ್ರು ಇರ್ಬೇಕಾದ್ರೆ ಹೊರ್ತರು ಅವ್ರನ್ನು ಕರೆಸ್ತಾರೆ. 2 ಬೀಯಿಂಗ್ ಬ್ಯಾಗ್ ಹಿಡ್ಕೊಂಡು ಬರ್ತಾರೆ. ಬಂದಾಗ ಒಂದು ಡೈಲಾಗ್ ಹೊಡಿತಾರೆ ಗುರು. ಸಕ್ಕದಾಗಿರ್ತಾ ಇತ್ತು. ಇಲ್ಲಿ ಟಾಸ್ಕ್ ಇಂದಾನೆ ಗೆಲ್ತೀವಿ ಅಂತಂದ್ರೆ ಒಲಿಂಪಿಕ್ಸ್ ಅಲ್ಲಿ ಇರೋರ್ನೆಲ್ಲ ತಗೊಬಂದ್ಬಿಟ್ಟು ಗೆಲ್ಲಿಸ್ತಾ ಇದ್ರು. ಇಲ್ಲಿ ವ್ಯಕ್ತಿತ್ವದಿಂದ ಆಟ ಗೆಲ್ಲೋದು ಅಂತ ಪರ್ಫೆಕ್ಟ್ ಆಗಿ ಹೇಳಿದ್ರು ಅಂತ ನನ್ಗೆ ಅನಿಸ್ತು. ನಿಜವಾಗ್ಲು ಟಾಸ್ಕ್ ಗೆಲ್ಲೋರೆಲ್ಲ ಟ್ರೋಫಿ ಗೆಲ್ಲಲ್ಲ. ವ್ಯಕ್ತಿತ್ವ ಚೆನ್ನಾಗಿದ್ರೆ ಮಾತ್ರ, ಅವ್ರ ಬಿಹೇವಿಯರ್ ಚೆನ್ನಾಗಿದ್ರೆ ಮಾತ್ರ, ಅವ್ರ ಟಾಸ್ಕ್ ಅಲ್ಲಿ ಆಡಿಲ್ಲ ಅಂತಂದ್ರು ಕೂಡ ವಿನ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಕೂಡ ಅದೇ ಗುರು. ಎಷ್ಟು ವರ್ಷದಿಂದ ಬಿಗ್ ಬಾಸ್ ಶೋ ನೋಡ್ತಾ ಇದ್ರು ಕೂಡ ವ್ಯಕ್ತಿತ್ವನೇ ಇಂಪಾರ್ಟೆಂಟ್ ಟಾಸ್ಕ್ ಗಿಂತನೂ ಅಂತ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲ ಆದ್ಮೇಲೆ ಅವ್ರದ್ದು ಜೈಲು ಒಳಗಡೆ ಕುತ್ಕೊಂಡು ನಾಮಿನೇಷನ್ ಮಾಡೋದು. ಆ ನಾಮಿನೇಷನ್ ಇದರಲ್ಲಿ ಫಸ್ಟ್ ಸುರೇಶ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತಂದ್ರೆ ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ. ಮಂಜಣ್ಣನ ನಾಮಿನೇಟ್ ಮಾಡ್ಬಿಟ್ಟು ನೀವು ಕೆಲವೊಂದು ಲಾಸ್ಟ್ ಟೈಮ್ ಇದ್ ಮಾಡಿದಾಗ ಗ್ರಾಸರಿ ಇದೆಲ್ಲ ಲಕ್ಸುರಿ ಬಜೆಟ್ ನನ್ನಿಂದಾನೇ ಹೋಯ್ತು ಅಂತ ಅಂದ್ಬಿಟ್ಟು ನೀವೆಲ್ಲ ಇದ್ ಮಾಡಿದ್ರಿ, ಅದು ಅರ್ಥ ಆಯ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನೀವು ಸೋಲನ್ನ ಈಸಿಯಾಗಿ ತಗೊಳಲ್ಲ, ಗೆಲುವು ಸೋಲು ಎರಡೂ ಕೂಡ ಒಂದೇ ಸಮನೆ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲು ನನಗೂ ಅನ್ಸಿದ್ದು ಅದೇ ತರ. ಮಂಜಣ್ಣ ಗೆಲುವು ಅಂತ ಬಂದಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಖುಷಿಯಾಗಿ ಸಕ್ಕದಾಗಿ ಈಸಿ ಮಾಡ್ತಾರೆ. ಬಟ್ ಎಲ್ಲಿ ಸೋಲು ಅನ್ನೋದು ಬರೋ ಮೂಮೆಂಟ್ ಇರುತ್ತೋ ಅವಾಗ ಮಂಜಣ್ಣ ಸ್ವಲ್ಪ
ಅಗ್ರೆಸಿವ್ ಮೂಡ್ಗೆ ಹೋಗ್ಬಿಟ್ಟು ಸ್ವಲ್ಪ ಜಾಸ್ತಿ ಓವರ್ ಆಗಿ ಟ್ಯಾಕಲ್ ಮಾಡ್ತಾರೆ ಅಂತ ನನಗೂ ಅನಿಸ್ತು. ಬಟ್ ಇನ್ನೂ ಬೆಟರ್ ರೀಸನ್ ಕೊಡ್ಬೋದಾಗಿತ್ತು ಗುರು ಇಲ್ಲಿ ಸುರೇಶ್ ಮಾವ. ಬಟ್ ಮಾವ ಇರೋದ್ರಲ್ಲಿ ತಳುಕು ಬಳುಕು ಉಳಿಕೆ ಕೊಟ್ಟಿದ್ದಾರೆ ರೀಸನ್ ಅಷ್ಟೇ. ಅದಾದ್ಮೇಲೆ ಹನುಮಂತ ಕರೀತಾರೆ. ಹನುಮಂತ ಕರೆದ್ಬಿಟ್ಟು ಹನುಮಂತಗೆ ಹೇಳ್ತಾರೆ, ನೀನು ಒಂದೇ ಪದದಾಗ ನಾಮಿನೇಟ್ ಮಾಡ್ತೀಯಾ, ಅದ್ರ ಜೊತೆಗೆ ಲಾಸ್ಟ್ ವೀಕು ಆ ಟಿವಿ ಟಾಸ್ಕ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅನ್ನೋದು ನಿನ್ನ ಸ್ಟ್ರೆಂತ್, ನೀನು ಕಡಿಮೆ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಒಂದೇ ಪದ ಆದ್ರೂ ಕೂಡ ಹನುಮಂತಣ್ಣ ಚೆನ್ನಾಗಿ ಮಾತಾಡ್ತಾನೆ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಲಾಸ್ಟ್ ವೀಕ್ ಹನುಮಂತಣ್ಣ ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಡೌನ್ ಆಗಿದ್ದು ನಿಜಾನೇ. ಈ ಪಾಯಿಂಟ್ ಅರ್ಧ ಓಕೆ ಇಲ್ಲ ಆ ತರ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಬಟ್ ಈ ಕಡೆ ಬಂದಾಗ ನಮ್ಮ ಹನುಮಂತಣ್ಣ ಡಿಫೆಂಡ್ ಮಾಡ್ಕೊಂತಾನೆ, ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂತಾನೆ ಅಂತ ನನಗನ್ನಿಸ್ತು. ಅದೆಲ್ಲ ಆದ್ಮೇಲೆ ಚೈತ್ರ ಅವ್ರನ್ನ ಕರೀತಾರೆ. ಚೈತ್ರ ಅವರನ್ನ ಕರೆದ್ಬಿಟ್ಟು ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತಂದ್ರೆ ಅವ್ರು ಹೇಳ್ತಾರೆ, ಫಸ್ಟ್ ಬಂದು ತ್ರಿವಿಕ್ರಮ್ ಹೆಸರು ಹೇಳ್ತಾರೆ. ತ್ರಿವಿಕ್ರಮ್ ಬಂದು ಹೆಸರು ಹೇಳಿದಾಗ ಅವ್ರು ಹೇಳ್ತಾರೆ, ಸ್ವಾತಿ ಮುಖವಾಡ ಹಾಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಬಗ್ಗೆ ಹೇಳಿದ್ರು. ಬಟ್ ಆದ್ರೆ ನಾನು ಆ ತರ ಇಲ್ಲ. ಇವರು ತ್ರಿವಿಕ್ರಮ್ ಅವ್ರು ಬಂದ್ರೆ ಲೆಕ್ಕಾಚಾರ ಮಾಡಿ ಆಟ ಆಡ್ತಾ ಇದ್ದಾರೆ, ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಇದ್ದು ಆಟ ಆಡ್ಕೊಂಡು ಇದ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಅಣ್ಣ ತಂಗಿ ಬಾಂಡಿಂಗು ನಮ್ಮಿಬ್ಬರ ಮಧ್ಯೆ ಇರಲ್ಲ, ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಚೈತ್ರಕ್ಕ ಸ್ವಲ್ಪ ಪರ್ಸನಲ್ ಆಗಿ ತಗೊಂತಾ ಇದಾರ ತ್ರಿವಿಕ್ರಮ್ ಅವ್ರನ್ನ ಅಂತ ಅನ್ಸುತ್ತೆ ಗುರು. ನಿಜವಾಗ್ಲು ಅವ್ರ ಜೊತೆನೆ ಇದ್ದು ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡ್ಬಂದು ಬೇರೆಯವ್ರಿಗೆ ಹಾಕೊಟ್ಟು ಮತ್ತೆ ಈಗ ರೀಸನ್ ಗಳನ್ನ ಕೊಟ್ಟು ನಿಜವಾಗ್ಲೂ ಸ್ವಲ್ಪ ಪರ್ಸನಲ್ ಆಗಿ ತಗೊಂತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ತ್ರಿವಿಕ್ರಮ್ ಅವ್ರನ್ನ, ಚೈತ್ರ ಅವ್ರನ್ನ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ರೀಸನ್ಸ್ ವ್ಯಾಲಿಡ್ ಗುರು. ಅದಾದ್ಮೇಲೆ ಚೈತ್ರ ಅವರು ಹೋಗಿ ಭವ್ಯ ಅವ್ರನ್ನ ಕರೀತಾರೆ. ಭವ್ಯ ಅವ್ರನ್ನ ಕರೆದ್ಬಿಟ್ಟು ಅವ್ರು ಹೇಳ್ತಾರೆ, ಸ್ವಂತ ಆಟ ಇಲ್ಲ ನಿಮ್ದು, ಅದ್ರ ಜೊತೆಗೆ ಅವ್ರು ಹೇಳೋದೇನು, ಅದ್ರ ಜೊತೆಗೆ ಈಸಿ ಟಾರ್ಗೆಟ್ ಅಂತ ಅಂದ್ಬಿಟ್ಟು ನೀವು ಎಲ್ಲದಕ್ಕೂ ನನ್ನೇ ಟಾರ್ಗೆಟ್ ಮಾಡ್ತೀರಾ. ಕಳಪೆ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಈಸಿ ಟಾರ್ಗೆಟ್ ನನ್ನೇ ಮಾಡ್ತೀರಾ. ಅಂದ್ರೆ ಚೈತ್ರ ಅವ್ರು ಹೇಳಿದ್ದು ಏನು ಅಂತಂದ್ರೆ, ಏನೇ ಇದ್ರು ಕೂಡ ನಿಮ್ ಹಿಂದೆ ನೀವು ಶಾಡೋ ತರ ಇದ್ದೀರಾ, ತ್ರಿವಿಕ್ರಮ್ ಎಲ್ಲ ನಿಮ್ಮನ್ನ ನಡೆಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಕಡ್ಡಿ ಮುಡ್ದಂಗೆ ಹೇಳ್ತಾರೆ, ಏಕ್ಮಾರ್ ದೋ ತುಕಡ ಅಂದಂಗೆ ಹೇಳ್ತಾರೆ. ಗುರು ಅದೇ ತರನೇ ಇರೋದು, ಶಾಡೋ ತರನೇ ಇರೋದು. ಬಟ್ ಇವ್ರು ಈಚೆ ಬಂದು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಸಿಲ್ಲಿ ರೀಸನ್ಸ್ ಆದ್ರೂ ಕೂಡ ಇರೋದ್ರಲ್ಲಿ ಬೆಟರ್ ಅಂತ ಅನಿಸ್ತು ಗುರು ನಿಜವಾಗ್ಲು. ಭವ್ಯ ಅವರು ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಇದರಿಂದ ಇದು ಸಿಲ್ಲಿ ರೀಸನ್ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಅದೆಲ್ಲ ಆದ್ಮೇಲೆ ಸಂತು ಪಂತು ಇಬ್ರು ಹೋಗ್ತಾರೆ. ನಮ್ರತಾ ಎಂಟ್ರಿ ಆಗ್ತಾರೆ. ನಮ್ರತಾ ಎಂಟ್ರಿ ಆಗ್ಬಿಟ್ಟು ಅವ್ರದ್ದು ಆ ಮುಖಕ್ಕೆ ಸ್ಪೋಮ್ ಹೊಡೆಯೋದು ಇರುತ್ತೆ. ಫಸ್ಟ್ ಬಂದು ಭವ್ಯ ಅವ್ರಿಗೆ ಕೊಡ್ತಾರೆ. ಭವ್ಯ ಅವ್ರಿಗೆ ಕೊಟ್ಟು ನಾಮಿನೇಟ್ ಮಾಡಿ ಅಂದಾಗ ಮೋಕ್ಷಿತ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಗುರು ಇಲ್ಲಿ ಕ್ಲಿಯರ್ ಕಟ್ ಆಗಿ ಡಬಲ್ ಪಾಯಿಂಟ್ ಆಗೋಯ್ತು ಭವ್ಯ ಅವ್ರದ್ದು ಮೋಕ್ಷಿತ್ ಅವ್ರ ವಿಚಾರದಲ್ಲಿ. ಅವ್ರು ಹೇಳಿದ್ದೇನು, ನೀವು ನನಗೆ ಬೇಡ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಧನರಾಜ್ ಅವ್ರು ಆಡ್ತಾ ಇದ್ರು, ಧನರಾಜ್ ಅವ್ರು ತ್ಯಾಗ ಮಾಡಿ ನಿಮ್ಗೆ ಕೊಟ್ಟಿದ್ದಕ್ಕೆ ಟಾಸ್ಕ್ ಆಡ್ಲಿಲ್ಲ ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಫಸ್ಟ್ ಬಿಗ್ ಬಾಸ್ ಆ ರೀತಿ ಹೇಳಲೇ ಇಲ್ವಲ್ಲ. ಫಸ್ಟ್ ಯಾರು ಆಚೆ ಉಳಿತೀರಾ ಅಂತ ಹೇಳ್ಬಿಟ್ಟು ಆಮೇಲೆ ಹಿಂಗೆ ಏನು ಅಂತ ಬಿಗ್ ಬಾಸ್ ಹೇಳಿದ್ದು. ಇಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರು ಮೋಕ್ಷಿತ್ ಅವ್ರು ಅಂತ ಅನಿಸ್ತು. ಇಲ್ಲಿ ಭವ್ಯ ಅವ್ರದ್ದು ತುಪ್ಪಾಸ್ ಪಾಯಿಂಟ್ ಅದು ವ್ಯಾಲಿಡೇ ಇಲ್ಲ ಪಾಯಿಂಟ್. ಅವ್ರು ಕ್ಲಿಯರ್ ಆಗಿ ಟ್ಯಾಕಲ್ ಮಾಡ್ಬಿಟ್ರು. ಫಸ್ಟ್ ಬಿಗ್ ಬಾಸ್ ಹೇಳಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ, ನಾನು ಆಡಲ್ಲ, ಆಡ್ಕೋ ಧನರಾಜ್ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಹೇಳಲಿಲ್ಲ, ನಾವೇನ್ ಮಾಡಕ್ಕಾಗುತ್ತೆ ಅಂತ. ಓಕೆ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡಿದ್ರು. ಅದಾದ್ಮೇಲೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿ ಇಲ್ಲಿ ಸ್ವಲ್ಪ ಆಟಿಟ್ಯೂಡ್ ತೋರಿಸಿದ್ರು. ರಿವೆಂಜ್ ನಾಮಿನೇಷನ್ಸ್ ತರ ಇತ್ತು ಭವ್ಯ ಅವ್ರದ್ದು. ಯಾವ ರೀತಿ ಅಂತಂದ್ರೆ, ನೀವು ಜಾಸ್ತಿ ಮಾತಾಡ್ತೀರಾ, ಕಿರಿಕಿರಿ ಮಾಡ್ತೀರಾ, ನಿಮ್ದು ಎಂಟರ್ಟೈನ್ಮೆಂಟ್ ಇಲ್ಲ, ಈ ತರ ವಿಚಾರಗಳನ್ನೆಲ್ಲ ಇಟ್ಕೊಂಡು ಅವರನ್ನ ನಾಮಿನೇಟ್ ಮಾಡಿದ್ರು. ಬಟ್ ಇಲ್ಲಿ ಚೈತ್ರ ಅವರು ಚೆನ್ನಾಗಿ ಡಿಪೆಂಡ್ ಮಾಡ್ಕೊಂಡ್ರು ಅಂತ ಅನಿಸ್ತು ಗುರು. ಅವ್ರ ಸ್ಟ್ರೆಂತ್, ಅವ್ರ ಮಾತಾಡ್ತಾರೆ, ಅದು ಮಾತು ಬಿಟ್ರೆ ಇನ್ನೇನು ಮಾಡಲ್ಲ ಅಂತ ಸ್ಪಷ್ಟವಾದಿಂದ ಇದೇ ರೀಸನ್ ಕೊಟ್ಕೊಂಡ್ ಬಂದ್ರೆ ತುಂಬಾ ಬ್ಯಾಡ್ ಆಗಿರುತ್ತೆ ಗುರು. ರೀಸನ್ಸ್ ಅನ್ನ ಬೇರೆ ಕೊಡ್ಬೇಕು. ಬರೀ ಮಾತು ಅಂತಂದ್ರೆ ಅವ್ರ ಸ್ಟ್ರೆಂತ್ ಅದೇ. ಈಗ ಭವ್ಯ ಅವ್ರ ಸ್ಟ್ರೆಂತ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಇಲ್ಲ ಟಾಸ್ಕ್ ಬಿಟ್ಟು ಬೇರೆ ಏನು ಆಡ್ತಾ ಇಲ್ಲ ಭವ್ಯ ಅಂದಾಗ ಅವ್ರ ಕೋಪ ಬರಲ್ವಾ? ಅದೇ ರೀತಿ ಇವ್ರ ಸ್ಟ್ರೆಂತ್ಗೆ ಇವ್ರು ಆಡ್ತಾ ಇದಾರೆ ಅಷ್ಟೇ. ಇದರಲ್ಲಿ ಸ್ವಲ್ಪ ಆಟಿಟ್ಯೂಡ್ ಗರ್ಲ್ ತೋರಿಸು, ಆಟಿಟ್ಯೂಡ್ ಆಗಿ ಮಾತಾಡಿದ್ರು ಭವ್ಯ ಅವರು ಅಂತ ನನಗೆ ಅನಿಸ್ತು ಗುರು. ನಿಜವಾಗ್ಲು ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ಆಟಿಟ್ಯೂಡ್ ಅಂತ ಅನಿಸ್ತು. ಹೋಗಿ ಆ ಸ್ಪಾಮನ್ನ ಹೊಡಿತಾರೆ. ಅದಾದ್ಮೇಲೆ ನೆಕ್ಸ್ಟ್ ಐಶ್ವರ್ಯ ಬರ್ತಾರೆ. ಐಶ್ವರ್ಯ ಬಂದು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ತ್ರಿವಿಕ್ರಮ್ ಚಿಕ್ಕ ಬಟ್ಟೆಗಳು ಹಾಕೊಂಡು ಫಸ್ಟ್ ವೀಕ್ ಅಲ್ಲಿ ಇದ್ದಾಗ ಮಾತಾಡಿದ್ರು, ನರ್ಕದಲ್ಲಿದ್ದಾಗ. ಮೊನ್ನೆ ಬಂದಾಗ ತಳ್ಕು ಬೆಳಕು ಈ ಐಶ್ವರ್ಯ ಅವ್ರ ರೀಸನ್ ಅವ್ರದೇ ಇರಬೇಕು, ಅದು ತುಪ್ಪಾಸ್ ರೀಸನ್. ಅದ್ರ ಬಗ್ಗೆ ಮಾತಾಡೋದು ಕೂಡ ವೇಸ್ಟ್ ಗುರು, ಮಾತಾಡೋದು ಕೂಡ ವೇಸ್ಟ್. ಅದೇನ್ ರೀಸನ್ ಕೊಟ್ರು ಅವ್ರಿಗೆ ಗೊತ್ತಾಗ್ಬೇಕು. ಮಾತು ಕರೆಕ್ಟ್ ಆಗಿ ಮಾತಾಡಿ ಅಂತ ಅಂದ್ಬಿಟ್ಟು. ಕುಂಬಳಕಾಯಿ ಕಳ್ಳ ಅಂದ್ರೆ ಇದನ್ನ ಮುಟ್ಕೊಂಡು ನೋಡ್ಕೊಂಡ್ರಂತ, ಹಂಗಿದೆ ಅವ್ರ ಕತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯಾಗ ಹೋಗಿ ನಾಮಿನೇಟ್ ಮಾಡ್ತಾರೆ. ಭವ್ಯ ಅವರು ಅವ್ರಿಗೆ ನಾಮಿನೇಟ್ ಮಾಡಿ ಟಾಸ್ಕ್ ಅಂತ ಬಂದಾಗ ನೀವು ಆಟ ಆಡಿದ್ದೀರಾ, ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಿಮ್ದೇನು ಇಲ್ಲ. ಅದೇ ರೀತಿ ಎಂಟರ್ಟೈನ್ಮೆಂಟ್ ನಿಮ್ದು ಸ್ಟ್ರೆಂತ್, ನೀವು ಟಾಸ್ಕ್ ಆಡ್ತಾ ಇಲ್ಲ, ಓವರ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ.
ನಿಮಗೂ ಅದು ಜನಕ್ಕೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಐಶ್ವರ್ಯ ಅವ್ರಿಗೆ ಹೇಳಿದ್ರಂತೆ. ಯಾಕೆ ಬೇಕಾಗಿತ್ತು ಭವ್ಯ ಅವ್ರಿಗೆ ಅಲ್ವಾ? ಅವ್ರು ಕರೆಕ್ಟಾಗಿ ಡೈರೆಕ್ಟ್ ಆಗಿ ಹೇಳಿದ್ರು. ಬಟ್ ಆ ಪಾಯಿಂಟ್ ಅನ್ನ ಅವ್ರು ರಿಸೀವ್ ಮಾಡ್ಕೊಳ್ಳೋ ಇದ್ರಲ್ಲಿ ಇಲ್ಲ ಭವ್ಯ ಅವರು, ಜಾಸ್ತಿ ಸ್ವಲ್ಪ ಹುಡ್ಕೋತಾ ಇದ್ರು. ಅಷ್ಟು ಇದ್ರಲ್ಲಿ ಹುಡ್ಕೊಳ್ಳೋದು ಚೆನ್ನಾಗಿರ್ಲಿಲ್ಲ ಅಂತ ನನಗೆ ಅನಿಸ್ತು ಗುರು. ಇವ್ರು ಕೊಟ್ಟಾಗ ಬೇರೆಯವ್ರು ಈಸಿಯಾಗಿ ತಗೊಬಿಡ್ಬೇಕು, ಇವ್ರನ್ನ ಮಾಡಿದಾಗ ಮಾತ್ರ ಆಟಿಟ್ಯೂಡ್ ತೋರಿಸಿದ್ರೆ ಅದು ಯಾವ ನ್ಯಾಯ ಗುರು ಅಲ್ವಾ? ಯಾರೇ ಆಗ್ಲಿ ಈಸಿಯಾಗಿ ನಾವ್ ಹೆಂಗ್ ಕೊಡ್ತೀವೋ ಆಪೋಸಿಟ್ ಹಂಗೆ ಇರುತ್ತೆ ರಿಯಾಕ್ಷನ್, ಈಸಿಯಾಗಿ ತಗೋಬೇಕಷ್ಟೇ. ಅಷ್ಟು ಬಿಟ್ಟು ನಾನು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆ ಪಾತ್ರ ವಿಚಾರದಲ್ಲಿ ಆ ಒಂದು ಜಗಳ ಆಗತ್ತಪ್ಪ. ಅದು ನಮ್ಮ ಚೈತ್ರ ಅವ್ರಿಗೂ ಮತ್ತೆ ಇವ್ರಿಗೆ ರಜತ್ ಅವ್ರಿಗೆ, ಇವ್ರು ಅದೇನು ಇವ್ರದೊಂದು ಕಾಮಿಡಿ ಟ್ರ್ಯಾಕ್ ತರ ನೋಡ್ಬೇಕು ಇಲ್ಲ ಸೀರಿಯಸ್ ಆಗಿ ನೋಡ್ಬೇಕು, ಸೀರಿಯಸ್ ಆಗಿ ಮಾಡ್ತಾ ಮಾಡ್ತಾ ಸೀರಿಯಸ್ ಆಗ್ಬಿಡ್ತಾರೆ. ನಿಜವಾಗ್ಲೂ ನಾನು ಪಾತ್ರೆ ತೊಳೆಯಲ್ಲ, ತೊಳೆದ್ರೆ ಗಂಡಸೆ ಅಲ್ಲ. ಅದನ್ನ ನೋಡೋದಕ್ಕೆ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿತ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ವಾರ ಮನೆಯಿಂದ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ತ್ರಿವಿಕ್ರಮ್, ಹನುಮಂತಣ್ಣ, ಭವ್ಯ, ಧನು, ಶಿಶಿರು, ಅದ್ರ ಜೊತೆಗೆ ಚೈತ್ರ, ರಜತ್, ಇಷ್ಟು 7 ಜನನು ನಾಮಿನೇಟ್ ಆಗಿರ್ತಾರೆ. ಅದಾದ್ಮೇಲೆ ಕಾರ್ತಿಕ್ ಅವರು, ವಿನ್ನರ್ ಕಾರ್ತಿಕ್ ಅವರು ಎಂಟ್ರಿ ಆಗ್ತಾರೆ. ಫುಲ್ ಜೋಶಲ್ಲಿ ಎಂಟ್ರಿ ಆಗಿ ಸಾಕಾಗಿ ಚೆನ್ನಾಗಿ ಮಾತಾಡ್ತಾರೆ. ಇವ್ರಿಗೆ ಡೈರೆಕ್ಟ್ ನಾಮಿನೇಷನ್ ಕ್ಯಾಪ್ಟನ್ಗೆ ಕೊಡ್ತಾರೆ. ಅವ್ರು ತಗೊಂಡೋಗಿ ಮೋಕ್ಷಿತ್ ಅವ್ರಿಗೆ ಮಾಡ್ತಾರೆ. ಮೋಕ್ಷಿತ್ ಅವ್ರು ಕೂಡ ನಾಮಿನೇಷನ್ಸ್ ಬರ್ತಾರೆ. ಇಲ್ಲಿ ಇವ್ರು ಕೊಟ್ಟಿದ್ ರೀಸನ್ ಏನು ಅಂತಂದ್ರೆ, ಸ್ವಾಭಿಮಾನ ಅಡ್ಡ ಅಂತ ಅಂದ್ಬಿಟ್ಟು ಬಂದು ನನ್ನ ಕೇಳಿದೆ, ಗೇಮ್ ಅನ್ನ ಬಿಟ್ರು, ಗೇಮ್ ಆಡ್ಬೇಕಾಗಿತ್ತು. ಅದ್ರ ಜೊತೆಗೆ ಯುರಾನಿ ಟಾಸ್ಕ್ ಅಲ್ಲಿ 50-50 ಪರ್ಫಾರ್ಮೆನ್ಸ್ ಅಂತ ಇವರೇ ಒಪ್ಕೊಂಡ್ರು ಅಂತ. ಈಗ ಸ್ವಾಭಿಮಾನ ಬಂದು ಇವ್ರು ಬಂದು ಕೇಳಬೇಕಾಗಿತ್ತು, ಆಡ್ಬೇಕಾಗಿತ್ತು, ಟಾಸ್ಕ್ ಆಡ್ಲಿಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಅದೇ ಯುರಾನಿ ಟಾಸ್ಕ್ ಅಲ್ಲಿ ನೀವು ಅವ್ರ ರಾಣಿಗೆ ನನ್ನ ತಲೆ ತೆಗಿಸಿ ಮಾತಾಡಲ್ಲ, ಕೈ ಮುಗಿದು ನಾನು ಮಾತಾಡಲ್ಲ, ಈ ತರ ನನ್ನ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ ನೀವೇ ಹೇಳಿದ್ರಲ್ಲ ಮೇಡಮ್. ಮತ್ತೆ ನೀವೇ ಆಗ ಆಡಲ್ಲ ಮಾಡಲ್ಲ ಅಂತೇಳಿ ಈಗ ನೀವೇ ರೀಸನ್ಸ್ ಕೊಟ್ರೆ ಹೆಂಗಿರುತ್ತೆ ಹೇಳಿ? ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಗೌತಮಿ ಅವರು ತುಂಬಾ ಸಿಲ್ಲಿ ಅಂತ ಅನಿಸ್ತದ್ರು. ಹೇಳೋದ್ ಮಾತ್ರ ಮುಂದೆ ಒಂದಾಗ್ಬೇಕು ಅನ್ನೋ ರೀತಿ ಹೇಳ್ತಾರೆ, ಹಿಂದೆ ನೋಡಿದ್ರೆ ಬೆನ್ನಿಗೆ ಚೂರಿ ಆಗ್ದಂಗ ಆಗ್ತಾರೆ. ಮತ್ತೆ ಜೊತೆಲಿ ಆಡ್ಲಿಲ್ಲ ಅಂತ ಹೆಂಗ್ರಿ ಆಡ್ತಾರೆ? ಯಾರ್ರಿ ಆಡ್ತಾರೆ ಅಲ್ವಾ? ಅವ್ರಿಗೇನು ಸ್ವಾಭಿಮಾನ ಇರಲ್ವಾ? ಅವ್ರಿಗೆ ಅಂತಲ್ಲ, ಪ್ರಪಂಚದಲ್ಲಿ ಎಂತ ಮನುಷ್ಯನಿಗೂ ಅಷ್ಟೇ ಜೊತೆಲಿ ಇದ್ಕೊಂಡು ಒಂದ್ ಮಾತು ಮಾತಾಡಿ ಮತ್ತೆ ಇದ್ ಮಾಡ್ಕೊಂಡು ಚೂರಿ ಹಾಕಿ ಮತ್ತೆ ಹತ್ರ ಬಂದು ಸೇರ್ಕೊಂಡ್ರೆ ಯಾರು ಸೇರ್ಕೊಂತಾರೆ? ಯಾರು ಸೇರ್ಕೊಳ್ಳಲ್ಲ ಗುರು. ನಾವಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಅದೇ ನೀವು ನಾಮಿನೇಟ್ ಮಾಡ್ದೇನೋ ಇಲ್ಲ ಜೊತೆಲಿ ಕರೆಕ್ಟ್ ಆಗಿದ್ದು ವ್ಯಾಲಿಡ್ ಆಗಿದ್ದು ಮಾತಾಡಿದ್ರೆ ಅದೊಂದು ಅರ್ಥ ಇರುತ್ತೆ. ಮಾಡೋದೆಲ್ಲ ಮನೆ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗಿದೆ ಕತೆ. ಏನು ಮಾಡಕ್ಕಾಗಲ್ಲ. ಅದೆಲ್ಲ ಆದ್ಮೇಲೆ ಕುತ್ಕೊಂಡ್ ಬೇರೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಪ್ರೇಕ್ಷಕರೆಲ್ಲ ಮಂಜಣ್ಣ ಮತ್ತೆ ಇವರು ಒಂದಾಗ್ಬೇಕು, ಮೋಕ್ಷಿತ ಒಂದಾಗ್ಬೇಕು ಅಂತ ಕೇಳ್ಕೊಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಗೌತಮಿ ಅವರು, ಅದು ಅವ್ರಿಗೆ ಬಿಡ್ಬೇಕು ತಾಟೋ. ನೀವೇ ಹೇಳ್ರಪ್ಪ, ಅವರಿಬ್ರು ಒಂದಾಗ್ಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಅದಾದ್ಮೇಲೆ ಮೋಕ್ಷಿತ ಅವ್ರೇನು ಡಿಪೆಂಡ್ ಮಾಡ್ಕೊಳಕ್ ಹೋಗಲ್ಲ, ಅಲ್ಲಿ ಹೇಳ್ತಾರೆ ಅವರು. ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ನಾನು ವೀಕೆಂಡ್ ಅಲ್ಲಿ ಆಲ್ರೆಡಿ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ, ಮತ್ತೆ ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಇಲ್ಲಿ ಇವ್ರದ್ದು ಸ್ಟಾರ್ಟ್ ಆಗುತ್ತೆ ನೋಡಿ, ಧನರಾಜ್ ಮತ್ತೆ ನಮ್ಮ ರಜತ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ. ಚೊತ್ತೆ ಚೊಲ್ಲೆ ಈ ಮಾತುಗಳು ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲು ಅಲ್ಲಿ ಏನಾಗಿದೆ, ಇವರು ರಜತ್ ಅವರು ಹೇಳ್ತಾರೆ, ಕ್ಲಿಯರ್ ಆಗಿ ಹೇಳ್ತಾರೆ, ನನ್ನಿಂದ ಟೀಮ್ ಗೆಲ್ತು, ನನ್ನಿಂದ ಬಂತು ಪಾಯಿಂಟ್ಸ್, ಹಿಂಗೆ ಬಂತು ಅಂತ. ಇಲ್ಲಿ ಟೀಮ್ ಅಂತ ಬಂದಾಗ ಎಲ್ಲಾರು ಗುರು ನಂದೇ ಅಂತ ಏನಿಲ್ಲ, ಇಂಡಿವಿಜುವಲ್ ಅಂತ ಬಂದಾಗ ನಂದೇ ಅನ್ಬೇಕು. ಟೀಮ್ ಅಂತ ಬಂದಾಗ ಎಲ್ಲರ ಎಫರ್ಟ್ಗೂ ಬೆಲೆ ಕೊಡ್ಬೇಕು. ಈಗ ಟೀಮ್ ಅಲ್ಲಿ 4 ಜನ ಆಟ ಆಡಿರ್ತಾರೆ, ಒಬ್ಬನ ಆಟ ಆಡಿರಲ್ಲ, ಹಂಗಂತ ಅಂದ್ಬಿಟ್ಟು ನಿನ್ನ ನಾಮಿನೇಟ್ ಇಲ್ಲ ನಿನ್ ಮನೆಯಿಂದ ಆಚೆ ಹೋಗೋ ಅನ್ನಕ್ಕಾಗತ್ತಾ? ಆ ವಾರ ಟೀಮ್ ಅಲ್ಲಿ ಎಲ್ಲ ಸೇರ್ಕೊಂಡು ಯಾರೆಲ್ಲ ಗೆದ್ದಿರ್ತಾರೋ ಅವ್ರದ್ದೆಲ್ಲ ಒಂದು ಅಂತ ಅರ್ಥ. ಬಟ್ ಇಲ್ಲಿ ಧನರಾಜ್ ಅವರು ಸೂಪರ್ ಆಗಿ ಟ್ಯಾಕಲ್ ಮಾಡಿದ್ರು. ಅದ್ರ ಜೊತೆಗೆ ತ್ರಿವಿಕ್ರಮ್ ಮತ್ತೆ ರಜತ್ ಅವರ ಗೇಮ್ ಕೂಡ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ರು. ಓವರ್ ಆಲ್ ಆಗಿ ಇಲ್ಲಿ ಬಂದಾಗ ರಜತ್ ಅವರು ಮಾತುಗಳು ಮಾತಾಡಿದ್ದಂತೂ ತುಂಬಾ ವರಸ್ಟ್ ಆಗಿತ್ತು. ನನ್ನ ಮಗ ಅಂದಿದ್ದಾಗಿರ್ಬೋದು, ಚೊತ್ತೆ, ನನ್ನ ಅಹಂ ಇದು, ನಾನು ಯಾವನ್ಗೂ ಹೋಗಿ ಬಕೆಟ್ ಹಿಡಿಯಲ್ಲ, ನಾನು ಇದೇ ತರ ಇರೋದು, ಆಟಿಟ್ಯೂಡ್ ತೋರಿಸಿದ್ದು ಅದೆಲ್ಲ ರಾಂಗು ಗುರು. ಯಾರೇ ಆದ್ರೂ ರಾಂಗು. ಬಟ್ ಆ ಕಡೆಯಿಂದ ಕೌಂಟ್ರ್ ಕೊಟ್ಕೊಂಡು ಭಯ ಇಲ್ಲದೆ ಮಾತಾಡಿದ್ರಲ್ವಾ ಧನರಾಜ್ ಅವರು, ಟೂ ಗುಡ್ ಅಂತ ಅನಿಸ್ತು. ಓವರ್ ಆಲ್ ಆಗಿ ಕೊನೆಗೆ ಬಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಎಪಿಸೋಡ್ ನೋಡಿದಾಗ ಫಸ್ಟ್ ಅವರನ್ನ ಅಪ್ಕೊಂಡಿದ್ದಾಗಿರ್ಬೋದು, ಮುಖದ ಮೇಲೆ ಕೈ ಇಟ್ಟಿದ್ದಾಗಿರ್ಬೋದು ರಜತ್ ಅವರೇ ಇಟ್ಟಿದ್ದು. ಆಮೇಲೆ ಇವರು ಏನ್ ಮಾಡ್ತಾರೆ, ಮುಖದ ಮೇಲೆ ಮಗು 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 ಅನ್ಕೊಂಡು ಇವ್ರು ಈ ತರ ಇದ್ ಮಾಡಿದಾಗ ಇವರು ಆಪೋಸಿಟ್ ಅಂಕಲ್ ಅಂಕಲ್ ಅಂತ ಅಂದ್ಬಿಟ್ಟು ಚೀಕ್ಸ್ ಎಲ್ಲ ಇದ್ ಮಾಡಕ್ ಹೋಗ್ತಾರೆ. ಆವಾಗ ಅವರು ಸ್ವಲ್ಪ ಜಾಸ್ತಿ ಜೋರಾಗಿ ಇದ್ ಮಾಡಕ್ ಹೋದಾಗ ಅವಾಗ ಏನೋ ಈ ತರ ಮಾಡ್ತೀಯ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇವ್ರು ಫಿಸಿಕಲ್ ಆಗಕ್ ಹೋಗ್ತಾರೆ, ಕೈಯೆಲ್ಲ ಮುರಿಯೋದಕ್ಕೆ ಹೋಗ್ತಾರೆ. ಈ ಆಟಿಟ್ಯೂಡ್ ಎಲ್ಲಾನು ಸೂಕ್ತ ಅಲ್ಲ ಗುರು ರಜತ್ ಅವ್ರಿಗೆ, ತುಂಬಾ ವರಸ್ಟ್ ಅಂತ ಅನಿಸ್ತು. ಇಲ್ಲಿ ಮಂಜಣ್ಣ ಮತ್ತೆ
ಗೌತಮಿ ಅವರು ಸೂಪರ್ ಅಂತ ಹೇಳ್ತೀನಿ ಗುರು. ಮಂಜಣ್ಣ ಬಂದು ಆ ಗಲಾಟೆನಲ್ಲಿ ಇನ್ವಾಲ್ವ್ ಆಗಿ ಇನಿಷಿಯೇಟಿವ್ ತಗೊಂಡು ಆ ಜಗಳನ ನಿಲ್ಲಿಸ್ತಾರೆ. ನಿಜವಾಗ್ಲೂ ಟೂ ಗುಡ್ ಮಂಜಣ್ಣ ಅಂತ ಅನಿಸ್ತು ನನಗೆ. ಗೌತಮಿ ಅವರು ಕೂಡ ಅಷ್ಟೇ ಇನಿಷಿಯೇಟಿವ್ ತಗೊಂಡು ಸೆಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು. ರಜತ್ ಅವ್ರದ್ದು ಓವರ್ ಆಲ್ ಆಟಿಟ್ಯೂಡ್ ನಿಜವಾಗ್ಲೂ ವರಸ್ಟ್ ಗುರು. ಈ ವೀಕೆಂಡ್ ಅಂತೂ 100% ಮಾರ್ಕ್ ಮೈ ವರ್ಡ್ಸ್, ರಜತ್ಗೆ ಕ್ಲಾಸ್ ಇರುತ್ತೆ, ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ. ನಾನು ಯಾವಾಗೂ ಎದುರ್ಕೊಳ್ಳಲ್ಲ, ನಾನು ಇರೋದು ಹಿಂಗೆ, ನಾನು ಹೊರದೇ ಹೋಗೋದು ಆಚೆ ಅಂತಂದ್ರೆ ಹೆಂಗಿರುತ್ತೆ ಗುರು? ಈಗ ನಾನು ಹೋದ್ರೂ ಪರವಾಗಿಲ್ಲ, ನಾನು ಹಿಂಗೆ ಇರೋದು, ನಾನು ಯಾವನ್ಗೂ ಬಕೀಟ್ ಇದೆಲ್ಲ, ನನ್ನ ಅಹಂ ಇದೇ ತರ ಅಂತಂದ್ರೆ ಜನ ಮತ್ತೆ ಓಟ್ ಏನಕ್ಕೆ ಆಗ್ಬೇಕು ನಿನ್ಗೆ, ನಿನ್ನ ಅಹಂಗೆ ಅಲ್ವಾ? ಹೋಗ್ಲಿ ಬಿಡಿ. ನಿಜವಾಗ್ಲೂ ಟೂ ವರಸ್ಟ್ ಅಂತ ಅನಿಸ್ತು ಗುರು ರಜತ್ ಅವರು. ನಿಜವಾಗ್ಲೂ ನಿಮ್ಗೇನು ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಹನುಮಂತ ಮತ್ತೆ ಧನರಾಜ್ ಅವರು ಚೆನ್ನಾಗಿ ನೆನ್ನೆ ಇದ್ರು ಅಂತ ಹೇಳ್ಬೋದು. ಅದರಲ್ಲಿ ಗೆಸ್ಟ್ಗಳು ಬಂದಾಗ ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಂಡ್ರು, ಗೆಸ್ಟ್ಗಳೆಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಓವರ್ ಆಲ್ ಆಗಿ ನೋಡಿದಾಗ ಭವ್ಯ ಸ್ವಲ್ಪ ಆಟಿಟ್ಯೂಡ್ ಆಗಿ ನೆನ್ನೆ ಎಪಿಸೋಡ್ ಅಲ್ಲಿ ಕಾಣಿಸಿದ್ರು. ಶಿಶಿರ್ ಅವರು ಅಂತ ಬಂದಾಗ ಗುರು ಈ ವಾರ ಶಿಶಿರ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ವೀಕು. ಹೋದ್ರೆ ಆಚೆ ಹೋಗ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಟಾಪ್ 5 ಹೋಗ್ತಾರೆ. ಇದು ಈ ವಾರ ಕ್ರೂಷಿಯಲ್ ವಾರ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ಓಟನ್ನ ಹಾಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಅದು ನನ್ನ ಒಪಿನಿಯನ್ ಗುರು, ನಿಮ್ಮ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನು ಇಲ್ಲ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.